ಹುಣ್ಣಿಮೆಯ ಅಂಗವಾಗಿ ಜೀವನದಿ ಕಾವೇರಿ ಮಾತೆಗೆ ಆರತಿ ಬೆಳಗುವ ಮೂಲಕ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜೀವನದಿ ಕಾವೇರಿ ಮಾತೆಗೆ ಆರತಿ ಮಾಡುವ ಮೂಲಕ ಆಚರಿಸಲಾಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಪುರುಷೋತ್ತಮ್, ಕೃಷಿ ಅಧಿಕಾರಿ ಅಶ್ವಥ್, ಮೇಲ್ವಿಚಾರಕರು ಸುನಿಲ್, ನಾಪೋಕ್ಲು ಪಂಚಾಯತ್ ಅಧ್ಯಕ್ಷರಾದ ವನಜಾಕ್ಷಿ ರೇಣುಕೇಶ್, ಸುಭಾಷ್ ನಗರ ಕಾರ್ಯಕ್ಷೇತ್ರದ ಒಕ್ಕೂಟ ಅಧ್ಯಕ್ಷರು ಮುತ್ತುರಾಣಿ, ಸೇವಾ ಪ್ರತಿನಿಧಿ ಹಾಗೂ ಸಂಘಗಳ ಸದಸ್ಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿ ಹಾಗೂ ಪಂಚಾಯತ್ ಅಧ್ಯಕ್ಷರು ಕಾವೇರಿ ನದಿಯ ಸ್ವಚ್ಛತೆಯ ಬಗ್ಗೆ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ವಿಶೇಷವಾಗಿ ಕೊಡಗಿನ ತಾಯಿ ಕಾವೇರಿ ಮಾತೆ ಅದೇ ರೀತಿ ನಮಗೆಲ್ಲ ಜೀವಜಲ ಅಲ್ಲದೆ ಇಡೀ ರಾಜ್ಯಕ್ಕೆ ಮತ್ತು ಹೊರ ರಾಜ್ಯಗಳಿಗೂ ಕೂಡ ಜೀವ ನದಿಯಾಗಿ ಅನೇಕ ಬಡವರಿಗೆ, ಕೃಷಿಕರಿಗೆ ಎಲ್ಲರಿಗೂ ಪುಣ್ಯ ಜಲವನ್ನು ಒದಗಿಸಿದ ತಾಯಿಯನ್ನು ನಾವು ಪೂಜಿಸಿದರೆ ನಾವೆಲ್ಲರೂ ಅದೇ ಪುಣ್ಯವನ್ನು ಪಡೆಯಬಹುದು. ವಿಶೇಷವಾಗಿ ನಾವು ಕಳೆದ ವರ್ಷದಲ್ಲಿ ಒಂದು ಚಿಂತನೆ ಮಾಡಿದಾಗ ಕಾವೇರಿ ಮಾತೆಯನ್ನು ನಾವು ಪೂಜಿಸಬೇಕು ಮತ್ತು ಅವರ ಕಾವೇರಿ ನದಿಯ ಸ್ವಚ್ಛತೆಯನ್ನು ಕಾಪಾಡಬೇಕು. ಅನೇಕರು ಇದರ ನೀರನ್ನು ಉಪಯೋಗ ಮಾಡಿ ಆರೋಗ್ಯವಾಗಿ ಬದುಕಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಪ್ರತಿ ಹುಣ್ಣಿಮೆಯಂದು ಕಾವೇರಿಗೆ ಆರತಿ ಮಾಡುವುದರ ಮುಖೇನ ಆ ನದಿಯ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಎಲ್ಲ ಕಡೆ ಈ ಕಾವೇರಿ ಭಾಗದಲ್ಲಿ ನಾವು ಇವತ್ತು ಹುಣ್ಣಿಮೆಯ ಪ್ರಯುಕ್ತ ಆರತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಪೂಜೆ ಸಲ್ಲಿಸ್ತೇವೆ. ಆದರೆ ಒಂದು ಪವಿತ್ರ ನದಿಗೆ ಪೂಜೆ ಸಲ್ಲಿಸಿದರೆ, ಆ ದೇವಿಗೆ ಪೂಜೆ ಸಲ್ಲಿಸಿದರೆ ಅದರ ಅಷ್ಟು ಪುಣ್ಯ ಬೇರೆ ಯಾವುದೂ ಇಲ್ಲ. ಅದನ್ನು ನಾವಿಲ್ಲಿ ಭಾಗಮಂಡಲದಲ್ಲಿ ಕೂಡ ಕಾವೇರಿಯಲ್ಲಿ ಮಾಡ್ತಾ ಇದ್ದೀವಿ. ಕೊಡಗಿನಲ್ಲಿ ಮುಖ್ಯವಾಗಿ ಕುಶಾಲನಗರ ಮತ್ತು ಚಿತ್ತಾಪುರ ಭಾಗದಲ್ಲಿ ಎಲ್ಲ ಕಡೆ ಇದನ್ನು ನಾವು ಈ ದಿವಸ ಶ್ರದ್ಧೆಯಿಂದ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಬಹಳ ಭಕ್ತಿಯಿಂದ ಇದಕ್ಕೆ ಆರತಿ ಮಾಡಲಿಕ್ಕೆ ತಾವೆಲ್ಲರೂ ಬಂದಿದ್ದೀವಿ. ವಿಶೇಷವಾಗಿ ಒಂದು ದೇವಸ್ಥಾನದ ಹೋದಷ್ಟು ಪುಣ್ಯ ಇಲ್ಲಿ ನಮಗೆ ಸಿಗ್ತದೆ. ನಾವೆಲ್ಲ ಜೊತೆ ಸೇರಿಕೊಂಡು ಆರತಿ ಮಾಡುವಾಗ ನಮಗೆ ದೇವರು ಆರೋಗ್ಯವನ್ನು, ಆಯುಷ್ಯವನ್ನು ಕೊಡ್ತಾರೆ. ಅದರ ಜೊತೆಯೇ ಈ ಕಾವೇರಿ ನದಿಯಲ್ಲಿ ಸ್ವಚ್ಛತೆ ಬರಬೇಕು ಅನ್ನುವಂತಹ ಒಂದು ಭಾವನೆ ಇಡೀ ಜನರಲ್ಲಿ ಮೂಡಿದರೆ ಖಂಡಿತವಾಗಿಯೂ ಅದರಷ್ಟು ಪುಣ್ಯದ ಕೆಲಸ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಜನರಿಗೆ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತೇವೆ. ಭಕ್ತಿಗೆ ಮಾಡಿದ್ವಿ. ಅದೇ ರೀತಿ ನಮ್ಮ ಕಾವೇರಿ ತಾಯಿಯ ಆರತಿ ಪೂಜೆಯನ್ನು ನಾವು ನಡೆಸಿದ್ದೀವಿ. ಅದಕ್ಕೆ ಎಲ್ಲರೂ ಬಂದಿದ್ದಾರೆ. ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ನಾವು ಪ್ರತಿ ಹುಣ್ಣಿಮೆ ಮುಂಚೆ ಮಾಡ್ಕೊಂಡು ಬಂದಿದ್ದೀವಿ. ಇದು ನಮ್ಮ ಕಾವೇರಿ ತಾಯಿಯನ್ನು ಸಲ್ಲಿಸುವಂತಹ ಒಂದು ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ ತಿಳ್ಕೊಳ್ತೀವಿ. ಯಾಕೆಂದರೆ ತಾಯಿ ನಮಗೆ ಎಲ್ಲರಿಗೂ ಎಲ್ಲ ನೀರು ವ್ಯವಸ್ಥೆ ಕಾವೇರಿ ತಾಯಿ ಎಲ್ಲರಿಗೂ ಒಳ್ಳೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ, ನಾಪೋಕ್ಲು.